ಮನೆಯಿಂದ ಹೊರಗೆ ಹೋಗಿದ್ದಂತಹ ವ್ಯಕ್ತಿ ಕಾರ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಬೆಳಗ್ಗೆ ಹೋಗಿದ್ದ ವ್ಯಕ್ತಿ ತಮ್ಮ ಸ್ವಿಫ್ಟ್ ಕಾರ್ನಲ್ಲಿ ಶವವಾಗಿ ಪತ್ತೆಯಾಗಿರುವಂಥದ್ದು. ಕಾರಿನಲ್ಲಿ ಅನುಮಾನಾಸ್ಪದವಾಗಿ ಈ ವ್ಯಕ್ತಿ ಸಾವಿಗೆ ಈಡಾಗಿದ್ದಾರೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಮಣಿಪಾಲ್ ಕೌಂಟಿ ರಸ್ತೆಯಲ್ಲಿ ಘಟನೆ ನಡೆದಿರುವಂಥದ್ದು. ಬಸಾಪುರದ ನಿವಾಸಿ ನಾರಾಯಣಪ್ಪ 56 ವರ್ಷ. ಇವರಿಗೆ ಈ ವ್ಯಕ್ತಿ ಮೃತ ದುರ್ದೈವಿ ಕಾರ್ನಲ್ಲಿ ಶವವಾಗಿ ಪತ್ತೆಯಾಗಿರುವಂಥದ್ದು. ನಾರಾಯಣಪ್ಪ ಅನ್ನುವರು ಕಾರ್ನಲ್ಲಿ ಶವವನ್ನು ಕಂಡು ಪೊಲೀಸರಿಗೆ ಸ್ಥಳೀಯರು ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ನಾರಾಯಣಪ್ಪ ಅವರ ಮೃತದೇಹದ ಮೇಲೆ ಮುಖ ಮತ್ತು ಎದೆಯ ಭಾಗದಲ್ಲಿ ಗಾಯಗಳಾಗಿರೋದು ಕೂಡ ಪತ್ತೆಯಾಗಿದೆ. ಹೀಗಾಗಿ ಯಾರೋ ಕೊಲೆ ಮಾಡಿ ಕಾರಿನಲ್ಲಿ ಮೃತದೇಹವನ್ನು ಇಟ್ಟಿದ್ದಾರೆ ಅಂತೇಳಿ ಕುಟುಂಬಸ್ಥರು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಣಕಾಸಿನ ವಿಚಾರಕ್ಕೆ ಕೊಲೆ ಮಾಡಿದ್ದಾರೆ ಅನ್ನುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಸ್ಥಳಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಮುಂದಿನ ಪ್ರಕ್ರಿಯೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ನಾರಾಯಣಪ್ಪ ಮೃತದೇಹವನ್ನು ಕಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಸ್ಥಳದಲ್ಲಿ ಪೊಲೀಸರು ಹಾಗೆ ಡಾಗ್ ಸ್ಕ್ವಾಡ್, ಈಗಾಗಲೇ ಬೆರಳಚ್ಚು ತಜ್ಞರು ಇವರೆಲ್ಲರೂ ಸೇರಿಕೊಂಡು ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕುವ ಕೆಲಸವನ್ನು ಮಾಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಮನೆಯಿಂದ ಹೊರ ಹೋಗಿದ್ದರು ನಾರಾಯಣಪ್ಪ, 56 ವರ್ಷ ಇವರಿಗೆ. ಮನೆಯಿಂದ ಹೊರ ಹೋದಂತಹ ಈ ನಾರಾಯಣಪ್ಪ ಅವರು ಕಡೆಗೆ ಪತ್ತೆಯಾಗಿದ್ದು ಸ್ವಿಫ್ಟ್ ಕಾರ್ನಲ್ಲಿ ಶವದ ರೂಪದಲ್ಲಿ ಶವವಾಗಿ ಅವರು ಪತ್ತೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಮೃತದೇಹದಲ್ಲಿ ಗಾಯಗಳು ಕಂಡುಬಂದಿವೆ. ಮುಖ ಹಾಗೂ ಎದೆ ಭಾಗದಲ್ಲಿ ಗಾಯಗಳು ಕಾಣಿಸಿಕೊಂಡಿದ್ದು, ಈ ಕಾರಣಕ್ಕಾಗಿ ಇವರನ್ನು ಯಾರೋ ಕೊಲೆ ಮಾಡಿ ಕಾರ್ನಲ್ಲಿ ಅವರ ಮೃತದೇಹವನ್ನು ಇಟ್ಟಿರಬೇಕು ಅನ್ನುವ ಅನುಮಾನ ವ್ಯಕ್ತವಾಗ್ತಾ ಇರುವಂಥದ್ದು. ಕುಟುಂಬಸ್ಥರು ಈ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಬೆಳಗ್ಗೆನೆ ಫೋನ್ ಬಂತು, ನೈಟ್ ಎಲ್ಲ ಫೋನ್ ಬಂದ್ಕೊಂಡಿತ್ತು ಸರ್. ಅವ್ರ ಮೇಲೆ ಬೆಳಗ್ಗೆ 4ರಿಂದ 5 ಗಂಟೆ ಒಳಗೆ ಎದ್ದೋದ್ರು ಜಯರಾಜ್. ಬಾತ್ರೂಮ್ಗೆ ಹೋಗಿ ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಬಾತ್ರೂಮ್ ಬಂದೇ ಇಲ್ಲ. ಹೋದವರು ಮತ್ತೆ ಮನೆಗೆ ಬಂದಿಲ್ಲ ಸರ್. ಸಾಯಂಕಾಲದಲ್ಲಿ ಒಬ್ರು ಬಂದು ಹೇಳಿದ್ರು, ಈ ತರ ಮೈಸೂರು ಹತ್ರ ಯಾವ್ದೋ ಊರಲ್ಲಿ ಹಬ್ಬ ಇದೆ, ಮಂಜುನಾಥ್ ರೆಡ್ಡಿ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು ಸರ್. ಮಂಜುನಾಥ್ ರೆಡ್ಡಿ, ಸತ್ಯನಾರಾಯಣ ರೆಡ್ಡಿ ಮತ್ತು ಶಿವು ಅನ್ನೋರು 3 ಸೇರಿ ಕರ್ಕೊಂಡು ಹೋಗಿ ನನ್ ಗಂಡನ ಕೊಲೆ ಮಾಡ್ಬಿಟ್ಟು ಬಿಟ್ಬಿಟ್ಟು ಹೋಗಿದ್ದಾರೆ ಸರ್. ನನ್ 3 ಜನ ಹೆಣ್ಮಕ್ಳು ಸರ್. ನನ್ ಮಕ್ಳಿಗೂ ನನ್ಗೆ ಯಾರು ಆಧಾರ ಇಲ್ಲ ಸರ್. ನನ್ ಗಂಡನೇ ನನ್ಗೆ ಆಧಾರವಾಗಿದ್ದು. ಈಗ ನನ್ ಗಂಡನ್ ಕಳ್ಕೊಂಡು ನಾನು ಯಾರ ಹತ್ರ ನ್ಯಾಯ ಕೇಳ್ಬೇಕು ಸರ್. ಏನು ಕೊಲೆ ಮಾಡಿದ್ರು? ನನ್ ಗಂಡನ್ ಸ್ವಲ್ಪ ದುಡ್ಡು ಬರೋದಿತ್ತು ಸರ್. ಅದು ಸ್ವಲ್ಪ ಕುಡ್ಸಿ ಉಡ್ಸಿ ಸ್ವಲ್ಪ ಮಾಡ್ಬಿಟ್ಟಿದ್ರು ಸರ್ ನನ್ ಗಂಡನ್ನ. ಈಗ ದುಡ್ಡು ಬರೋ ಮೂಮೆಂಟ್ಸ್ ನೋಡ್ಕೊಂಡು ಈ ತರ ಮಾಡಿದಾರೆ ಅಂತ ನನ್ಗೆ ಅನ್ಸ್ತಾ ಇದೆ ಸರ್. ನನ್ ಗಂಡನ್ ದುಡ್ಡು ಕಿತ್ಕೊಂಡು ತಿಂದಿದ್ದಾರೆ ಸರ್. ಒಟ್ನಲ್ಲಿ ಬಂದಿದೆ ಅಂತಾನು ಹೇಳಿದಾರೆ ಸರ್. ಆದ್ರೆ ನನ್ ಗಂಡನ್ ನನ್ನ ಹತ್ರ ಏನು ಹೇಳಿರ್ಲಿಲ್ಲ ಸರ್. ನನ್ ಗಂಡನ್ ಅವ್ರಿಗೆ ದ್ವೇಷ ಇತ್ತು ಸರ್. ನನ್ ಗಂಡನ ಮೇಲೆ ದ್ವೇಷ ಇತ್ತು ಅಂತ ಅನ್ಸ್ತಾ ಇದೆ ಸರ್. ಅವ್ರು ತುಂಬಾ ಅವ್ರ ಹತ್ರನೇ ಹೊಂದ್ಕೊಂಡು ಹೋಗ್ತಾ ಇದ್ರು ಸರ್. ಆದ್ರೆ ನನ್ ಗಂಡನ್ ಈ ತರ ಸಾಯಿಸಿ ರೋಡಲ್ಲಿ ಬಿಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ಕಾರ್ ಒಳಗೆ ಮುಂದೆ ಶೀಟ್ ಅಲ್ಲಿ ಮುದುಕೊಂಡು ಕುತ್ಕೊಂಡಂಗಿದ್ದಾರೆ ಸರ್. ಮೂತಿ ಮುಖ ಎಲ್ಲ ಹೊಡೆದಾಡ್ಬಿಟ್ಟಿದ್ದಾರೆ ಸರ್ ನನ್ ಗಂಡನಿಗೆ. ನನಗೆ ದಯವಿಟ್ಟು ನ್ಯಾಯ ಕೊಡ್ಸಿ ಸರ್. ನನ್ 3 ಜನ ಹೆಣ್ಮಕ್ಳು ಸರ್. ನನ್ನ ಮಕ್ಕಳನ್ನ ನನ್ಗೆ ಆಸ್ತಿ ಅನ್ಕೊಂಡಿದ್ದು. ನನ್ ಗಂಡ ಬಿಟ್ರೆ ನಮ್ಗೆ ಯಾವ್ದು ಆಧಾರ ಇರ್ಲಿಲ್ಲ ಸರ್. ಬೆಳಗ್ಗೆ ನನ್ ದೊಡ್ಡ ಮಗಳಿಗೆ ಫೋನ್ ಬಂತು ಸರ್. ನಮ್ ಮನೆಯವ್ರ ಫೋನ್ ಇಂದಾನೆ ಫೋನ್ ಬರೋದು. ಅವಾಗ ಗೊತ್ತಾಯ್ತು ಸರ್ ಈ ತರ ಹಿಂಗಾಗಿದ್ದಾರೆ ಅಂತ. ಅಲ್ಲಿವರೆಗೂ ನಮ್ಗೆ ಏನು ಗೊತ್ತಿಲ್ಲ ಸರ್. ಎಲ್ಲೋ ಹೋಗಿದ್ದಾರೆ, ಮೈಸೂರ್ ಹತ್ರ ಯಾವ್ದೋ ಊರಪ್ಪ ಇದೆ ಬಾ ಅಂತ ಕರ್ಕೊಂಡು ಹೋಗಿ ಈ ತರ ಬೇಗೂರ್ ಹತ್ರ ಕೊಲೆ ಮಾಡಿ ಹಾಕಿದ್ದಾರೆ ಸರ್ ಕಾರ್ ಒಳಗೆ. ನಮ್ಮ ಪ್ರತಿನಿಧಿ ಚಂದನ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದನ, ಅವರ ಪತ್ನಿ ನಾರಾಯಣಪ್ಪ ಅವರ ಪತ್ನಿ ಒಂದಷ್ಟು ಜನರ ಹೆಸರನ್ನ ಹೇಳಿ ಆರೋಪ ಮಾಡ್ತಾ ಇದ್ರು ಹಣಕಾಸಿನ ವಿಚಾರಕ್ಕೆ ಅಂತೇಳಿ. ಪೊಲೀಸರ ತನಿಖೆಯಲ್ಲಿ ಈ ಅಂಶಗಳೇನಾದ್ರೂ ಬಯಲಾಗಿದೆಯಾ ಚಂದನ? ನವೀನ್, ಸದ್ಯಕ್ಕೆ ಪೊಲೀಸರು ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ. ಇನ್ವೆಸ್ಟಿಗೇಷನ್ ನಡೆಸ್ತಾ ಇರುವಂತದ್ದು. ಅಂದ್ರೆ ಈಗ ಏನ್ ಇವರು ಪತ್ನಿ ಮೆನ್ಷನ್ ಮಾಡಿದ ಹಾಗೆ ಮಂಜುನಾಥ್, ಶಿವು, ಸತ್ಯನಾರಾಯಣ ರೆಡ್ಡಿ ಇವ್ರ ಜೊತೆಗೆ ನಾರಾಯಣಪ್ಪ ಅವರು ನಿರಂತರವಾಗಿ ಸಂಪರ್ಕದಲ್ಲಿದ್ರು. ಅಂದ್ರೆ ಅವರು ಮನೆಯಿಂದ ಹೊರ ಹೋಗೋ ಹಿಂದಿನ ದಿನ ಕೂಡ ರಾತ್ರಿಯೆಲ್ಲ ಇವರಿಂದ ಫೋನ್ ಕಾಲ್ಗಳು ನಿರಂತರವಾಗಿ ಬರ್ತಾ ಇತ್ತು. ಬೆಳಗ್ಗೆ ಕೂಡ ಫೋನ್ ಬಂತು. ಬೆಳಗ್ಗೆ ಸುಮಾರು 5 ಗಂಟೆ ಆಸ್ಪಾಸ್ನಲ್ಲಿ ಎದ್ದು ಮನೆಯಿಂದ ಹೊರ ಹೋಗ್ತಾರೆ. ಆ ಸಂದರ್ಭದಲ್ಲಿ ಇವರು ಅವ್ರ ಹೆಂಡತಿ ಹೇಳ್ತಾ ಇರುವಂತ ಅಂದ್ರೆ ಅವ್ರ ಹೆಂಡತಿ ಹೇಳೋ ಪ್ರಕಾರ ಎಲ್ಲ ವಾಶ್ರೂಮ್ ಹೋದ್ರೇನೋ ನನ್ನ ಗಂಡ ಅಂತ ಅವ್ರು ಅಂದ್ಕೊಳ್ತಾರೆ. ಆದ್ರೆ ಸಂಜೆ ಆದ್ರೂ ಕೂಡ ಬರೋದಿಲ್ಲ. ಅಂದ್ರೆ ಗೊತ್ತಿರೋರು ಹೇಳ್ತಾರೆ, ಅಂದ್ರೆ ಮೈಸೂರಿನಲ್ಲಿ ಸತ್ಯನಾರಾಯಣ ರೆಡ್ಡಿ ಅವರು ನಿಮ್ಮ ಗಂಡನನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂತ ಮಾತನ್ನ ಪರಿಚಯಸ್ಥರು ಹೇಳ್ತಾರೆ ಅನ್ನುವಂತ ಮಾತನ್ನ ಅವ್ರ ಹೆಂಡತಿ ಹೇಳ್ತಾ ಇರುವಂತದ್ದು. ಅಂದ್ರೆ ನವೀನ್, ಒಟ್ಟಾರೆಯಲ್ಲಿ ಈ ಒಂದು ಪ್ರಕರಣವನ್ನ ಗಮನಿಸಿದಾಗ ಅನುಮಾನ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅಂದ್ರೆ
ಮೃತದೇಹವನ್ನ ಚೆನ್ನಾಗಿ ಮುಖದ ಭಾಗ ಎದೆ ಭಾಗವನ್ನೆಲ್ಲ ಅಂದ್ರೆ ಚೆನ್ನಾಗಿ ಜಜ್ಜಿ ಗಾಯ ಮಾಡಿ ನಂತರ ಶಿಫ್ಟ್ ಕಾರ್ನಲ್ಲಿ ಕೊಲೆ ಮಾಡಿದ ನಂತರ ದೇಹವನ್ನ ಇಟ್ಟಿದ್ದಾರೆ ಅನ್ನುವಂತ ಆರೋಪವನ್ನ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು. ಸದ್ಯ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಎಲ್ಲ ಆಂಗಲ್ ನಲ್ಲೂ ಕೂಡ ತನಿಖೆ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಈ ಮೂವರು ಏನಿದ್ದಾರೆ ಅಂದ್ರೆ ಆರೋಪ ಮಾಡ್ತಾ ಇರೋ ಪ್ರಕಾರ ಮಂಜುನಾಥ್ ಶಿವು ಹಾಗೂ ಸತ್ಯನಾರಾಯಣ ರೆಡ್ಡಿ ಅವರ ಹುಡುಕಾಟದಲ್ಲಿ ಪೊಲೀಸರು ಇರುವಂತದ್ದು. ಅಂದ್ರೆ ಇವರನ್ನ ವಶಕ್ಕೆ ಪಡೆದುಕೊಂಡ ನಂತರ ಕೆಲವೊಂದಿಷ್ಟು ಅಂಶಗಳು ಬಯಲಾಗಬಹುದು. ಯಾಕಂದ್ರೆ ಇವರ 4 ಜನರ ಮಧ್ಯೆ ಒಂದಷ್ಟು ಹಣಕಾಸಿನ ವ್ಯವಹಾರ ನಿರಂತರವಾಗಿ ನಡೀತಾ ಇತ್ತು. ಅದರಲ್ಲೂ ಕೂಡ ನಾರಾಯಣಪ್ಪ ಅವರಿಗೆ ರೀಸೆಂಟ್ ಆಗಿ ದೊಡ್ಡ ಮಟ್ಟದ ಅಮೌಂಟ್ ಬರಬೇಕಾಗಿತ್ತು. ಅದ್ರ ಮೇಲೆ ಇವರೇನಾದ್ರೂ ಕಣ್ಣಿಟ್ಟು ಈ ರೀತಿಯ ಒಂದು ಕೊಲೆಯನ್ನ ಮಾಡಿದ್ರ ಅನ್ನುವಂತ ಅನುಮಾನ ಕೂಡ ಈಗ ಶುರುವಾಗಿರ್ತಕ್ಕಂಥದ್ದು. ನವೀನ್, ಥ್ಯಾಂಕ್ ಯು ಚಂದನ.